ಪಂಚರಾಜ್ಯಗಳ ಚುನಾವಣಾ ಕಾವು ರಂಗೇರಿರುವಂತಹ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಅದಕ್ಕಿಂತ ಜಾಸ್ತಿ ರಂಗನ್ನ ಪಡ್ಕೊಂಡಿದೆ, ವಿವಾದಕ್ಕೂ ಕಾರಣವಾಗಿದೆ. ಆರ್ಎಸ್ಎಸ್ ಬಿಜೆಪಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚುನಾವಣಾ ಭಾಷಣದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬಿಜೆಪಿಯನ್ನ ವಿಷಕಾರಿ ಹಾವಿಗೆ ಹೋಲಿಕೆ ಮಾಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾವನ್ನ ಕೊಲ್ಲಬೇಕು, ಈ ವಿಷಕಾರಿ ಹಾವನ್ನ ಕೊಲ್ಲಬೇಕು ಅಂತ ಹೇಳಿ ಅಸ್ಸಾಂನ ಚುನಾವಣಾ ಪ್ರಚಾರದಲ್ಲಿ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮೆದುರು ಹಾವು ಹೋಗ್ತಾ ಇದ್ರೆ ಅದನ್ನ ಕೊಲ್ಲಬೇಕು, ನಮಾಜ್ ಮಾಡ್ತಾ ಇದ್ರೆ ಅದನ್ನ ಬಿಟ್ಟಾದ್ರೂ ಹಾವನ್ನ ಕೊಲ್ಲಬೇಕು, ಇದರ ಬಗ್ಗೆ ಕುರಾನ್ನಲ್ಲೇ ಉಲ್ಲೇಖ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಇಲ್ಲೂ ಬಿಜೆಪಿ ಆರ್ಎಸ್ಎಸ್ ಅನ್ನ ವಿಷಕಾರಿ ಹಾವುಗಳು ಅಂತ ಅವರು ಕರೆದಿದ್ದಾರೆ. ಸೊ ಅಸ್ಸಾಂನ ಚುನಾವಣಾ ಪ್ರಚಾರದಲ್ಲಿ ಅಂದರೆ ಆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ ಇದು. ಒಂದು ವಿಷಕಾರಿ ಹಾವು ನಿಮ್ಮ ಎದುರು ಹೋಗ್ತಾ ಇದ್ರೆ ನೀವು ನಮಾಜ್ ಮಾಡ್ತಿದ್ರು ಕೂಡ ಆ ನಮಾಜನ್ನು ಬಿಟ್ಟು ಆ ವಿಷಕಾರಿ ಹಾವನ್ನು ಹೊಡೆದು ಹಾಕಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅಂದರೆ ಕುರಾನ್ನಲ್ಲೇ ಈ ವಿಷಯ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇದಾದ ಮೇಲೆ ನೇರವಾಗಿ ಬಿಜೆಪಿ ಆರ್ಎಸ್ಎಸ್ ವಿಷಕಾರಿ ಹಾವಿದ್ದಂತೆ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಸೊ ಇದು ಈಗ ದೇಶವ್ಯಾಪಿ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ, ಮುಗಿಬೀಳ್ತಿದ್ದಾರೆ ಕಾಂಗ್ರೆಸ್ನ ವಿರುದ್ಧ, ಜೊತೆಗೆ ಖರ್ಗೆ ಅವರ ಹೇಳಿಕೆಯ ವಿರುದ್ಧ. ಎಷ್ಟೋ ಕಡೆ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ, ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಕೊಡಲಾಗಿದೆ. ಸೊ ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲೋ ಒಂದು ಕಡೆ ಮಾತಿನ ಭರದಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸೋ ರೀತಿ ಮಾಡ್ತಾ ಇದೆ. ಆ ಹಾವನ್ನು ಕೊಲ್ಲದೇ ಇದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ ಆ ಒಂದು ಭಾಷಣದಲ್ಲಿ. ಸೊ ಇದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಆದಿಯಾಗಿ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.